ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದು ಕೂಡ ತಪ್ಪಾಗೋದಿಲ್ಲ. ಆದಿಚುಂಚನಗಿರಿ ಮಠಕ್ಕೆ ಮೈತ್ರಿ ಪಡೆಯ ನಾಯಕರು ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಇದು ನೇರವಾಗಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡೋದಕ್ಕೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಮಾನ್ಯ ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಸರ್ ಹೇಳಿ ಸರ್, ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗರ ನಾಯಕರ ಮಠ ಮಂಥನ ಆಗ್ತಾ ಇದೆ. ಏನು ಉದ್ದೇಶ ಸರ್? ಏನಿದು ಬೆಳವಣಿಗೆ? ಬೆಂಗಳೂರು ಮತ್ತು ಮಂಡ್ಯ ಈ ಹಳೆ ಮೈಸೂರು ಭಾಗದಲ್ಲಿ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಮೊದಲಿಂದನೂ ಕೂಡ ಆದಿಚುಂಚನಗಿರಿ ಮಠ ಏನಿದೆ, ಇದು ನಮಗೆಲ್ಲ ಒಂದು ಪವಿತ್ರವಾದಂಥ ಒಂದು ಸ್ಥಳ. ಮತ್ತು ಮಠದ ಸ್ವಾಮಿಗಳು ನಿರಂತರವಾಗಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಸೊ ನಾವು ಕೂಡ 7 ಬಾರಿ ಇಲ್ಲಿ ಗೆಲ್ಲಬೇಕಾದ್ರೆ ಸ್ವಾಮೀಜಿಯವರ ಆಶೀರ್ವಾದ, ಎಲ್ಲ ಮಠಗಳ ಸ್ವಾಮೀಜಿಗಳ ಆಶೀರ್ವಾದ ಬೇಕು. ಸೊ ಸಿದ್ಧಗಂಗಾ ಇರ್ಬೋದು, ಶೃಂಗೇರಿ ಇರ್ಬೋದು, ಎಲ್ಲ ಮಠಗಳ ಆಶೀರ್ವಾದವನ್ನು ನಾವು ಪಡೆದಿದ್ದೀರಿ. ಸೊ ಈ ಬಾರಿ ನಮ್ಮ ಕುಮಾರಸ್ವಾಮಿಯವರು, ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ಇಲ್ಲಿ ಶೋಭಾ ಕರಂದ್ಲಾಜೆಯವರು, ತೇಜಸ್ವಿ ಸೂರ್ಯ, ಪಿ ಸಿ ಮೋಹನ್ ಅವರು, ಈ ಥರದ್ದೆಲ್ಲ ಇನ್ನೂ ನಮ್ಮ ಡಾಕ್ಟರ್ ಸುಧಾಕರ್ ಅವರು, ಸೊ ಮೈಸೂರು ಒಡೆಯರ್ ಅವರು, ಈ ಥರದವರೆಲ್ಲರೂ ಗೆದ್ದಿರೋದರಿಂದ ಮೋದಿಯವರ ಅಲೆ ಇದೆ. ಮತ್ತೊಂದು ಕಡೆಯಲ್ಲಿ ಶ್ರೀರಾಮಚಂದ್ರನ ಮಂದಿರದ ಒಂದಿಷ್ಟು ಲೆಕ್ಕಾಚಾರವೂ ಕೂಡ ಇದೆ. ಇದ್ರ ನಡುವೆ ಒಕ್ಕಲಿಗರ ಒಂದು ಆತಂಕ ಏನಾದ್ರು ತಮಗಿದೆಯಾ? ಕಳೆದ ಬಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು, ಈ ಬಾರಿ ಏನಾದರೂ ಆ ರೀತಿ ಆಗುತ್ತೆ ಅಂತ ಹೇಳಿ? ಇಲ್ಲ, ಯಾವತ್ತೂ ಒಕ್ಕಲಿಗರು ಕಾಂಗ್ರೆಸ್ಸನ್ನು ಬೆಂಬಲ ಮಾಡೇ ಇಲ್ಲ ಯಾವತ್ತೂ. ಮಂಡ್ಯದಲ್ಲೆಲ್ಲ ನಮಗೆ ಕಳೆದ ಬಾರಿ 5% ಓಟು ಇನ್ಕ್ರೀಸ್ ಆಗಿದೆ ನಮಗೆ BJPಗೆ. ಈ ಬಾರಿ ಇನ್ನೂ JDS ನಮ್ಮ ಜೊತೆ ಬಂದಿರೋದ್ರಿಂದ ನಮಗೆ ಆಲ್ಮೋಸ್ಟ್ ಅಲ್ಲಿ 80%ಗಿಂತ ಮೇಲೆ ಜನಾಂಗದವರು ನಮಗೆ ಓಟನ್ನು ಮಾಡ್ತಾರೆ. ಆ ಥರದ ವಾತಾವರಣನೇ ಇರೋದು. ಕೃಷ್ಣ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಒಂದು ಕಡೆ ಒಕ್ಕಲಿಗ ನಾಯಕರಲ್ಲಿ ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಂಡು ಬರೋದಕ್ಕೆ ಸದ್ದಿಲ್ಲದೆ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ. CM ಅವರು ತಂತ್ರಗಾರಿಕೆಯನ್ನು ಮಾಡಿದ್ರು, ಅದಕ್ಕೆ ಪ್ರತಿತಂತ್ರವಾಗಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಮಾಡ್ತಿದ್ದಾರೆ. ಕೈಪಾಳದಿಂದ ಆಪರೇಷನ್ ಹಸ್ತ ನಡೆದಿತ್ತು, ಅದಕ್ಕೆ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ವರ್ಣಾ ಕ್ಷೇತ್ರದ ಹಲವರಿಗೆ ಗಾಳ ಹಾಕಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ಹಲವು ನಾಯಕರು BJPಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಆ ಮೂಲಕ CM ಸಿದ್ದರಾಮಯ್ಯ ಅವರ ತಂತ್ರಕ್ಕೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪ್ರತಿತಂತ್ರ ಇದು. ನೋಡಿ, BJPಯ ಕೆಲ ಸ್ಥಳೀಯ ಮುಖಂಡರನ್ನ, ನಾಯಕರನ್ನ ಕರೆದುಕೊಂಡು ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವಂಥ ಅಷ್ಟು ಕೆಲಸಗಳಾಗಿತ್ತು. ಆ ಮೂಲಕ CM ಸಿದ್ದರಾಮಯ್ಯ ಅವರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು. ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಬಾರಿ. ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತೇಳಿ. ಆ ಮೂಲಕ ಕಾಂಗ್ರೆಸ್ನಿಂದ BJPಯಿಂದ ಒಂದಷ್ಟು ನಾಯಕರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ರು. ಈಗ ಅವ್ರ ತಂತ್ರಗಾರಿಕೆ ಮಾಡ್ತಾರೆ. ಆಯಿತು, ನಾವು ಪ್ರತಿತಂತ್ರವನ್ನು ಮಾಡೋಣ ಅಂತೇಳಿ ಅದು ಅವರದ್ದೇ ಕ್ಷೇತ್ರದಿಂದ, ವರ್ಣಾ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕರನ್ನ BJPಗೆ ಸೆಳೆಯುವ ಕೆಲಸ ಆಗಿದೆ. ನಾಳೆ BJPಗೆ ಸೇರ್ಪಡೆಗೊಳ್ಳಲಿದ್ದಾರೆ ಎನ್ನುವ ಮಾಹಿತಿ.